ನಮಸ್ಕಾರ. ಬಂಧುಗಳೇ, ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುವ ಮಹೋತ್ಸವ ವೀರಭದ್ರ ಸ್ವಾಮಿ ರಥೋತ್ಸವ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿ ಸಮಾರಂಭ ಈ ಪವಿತ್ರವಾದಂತಹ ಸಮಾವೇಶದಲ್ಲಿ ಪಾಲ್ಗೊಂಡು ನನಗೆ ಶ್ರೀಗಳು ಜಗದ್ಗುರು ರಂಭಾಪುರಿ ಪೀಠದ ಪರಿಸರದಲ್ಲಿ 51 ಅಡಿ ಎತ್ತರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಾಂಗಲ್ಯ ಮೂರ್ತಿ ಪ್ರತಿಷ್ಠಾಪನೆಯ ಶಿಲಾನ್ಯಾಸದ ಭೂಮಿ ಪೂಜೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಇದನ್ನು ನೋಡಿದ್ರೆ ಪುರಂದರದಾಸರ ಒಂದು ಮಾತು ನನಗೆ ನೆನಪು ಬರ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಾಗೆ ಈ ಪುಣ್ಯ ಭೂಮಿಯಲ್ಲಿ ಶ್ರೀ ರೇಣುಕಾರ ಮೂರ್ತಿಯ ಶಿಲಾನ್ಯಾಸದಲ್ಲಿ ಪಾಲ್ಗೊಂಡು ನಿಮ್ಮ ಮುಂದೆ ನಿಂತಿರುವಂತ ಒಂದು ಭಾಗ್ಯ ನನಗೆ ಸಿಗ್ತಲ್ಲ. ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ. ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಜಗದ್ಗುರು ಶ್ರೀ ವೀರ ಸೋಮೇಶ್ವರ ದೇಶಿಕೇಂದ್ರ ಶಿವಾಚಾರ್ಯ ಭಗವತರ ಮಹಾಸ್ವಾಮಿಗಳ ಪಾದಗಳಿಗೆ ನನ್ನ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ, ಮುಖ್ಯವಾಗಿ ನಾನು ನೆನೆಯಬೇಕಾದ್ದು, ನಾನು ನಂಬಿರುವಂತಹ ವೀರ ಗಂಗಾಧರ ಅಜ್ಜನ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತೋರಿಸಬೇಕು. ಇಡೀ ನನ್ನ ಬದುಕನ್ನೇ ಬದಲಾವಣೆ ಮಾಡಿ ನನ್ನ ನಂಬಿಕೆ, ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಾಗೆ ನಾನು ಹುಟ್ಟುವಾಗ ಒಬ್ಬ ಒಕ್ಕಲಿಗನ ವಂಶದಲ್ಲಿ ಹುಟ್ಟಿ ಕೆಂಪೇಗೌಡರ ವಂಶ. ನನ್ನ ತಂದೆ ಕೆಂಪೇಗೌಡ, ಅವರಪ್ಪ ಕೆಂಪೇಗೌಡ, ಅವರಪ್ಪ ಕೆಂಪೇಗೌಡ, ಎಲ್ಲ ಕೆಂಪೇಗೌಡರು. ನಮ್ಮ ಮನೆಯಲ್ಲಿ ಯಾರೇ ಹುಟ್ಟರು ಕೂಡ ನಾವು ಕೆಂಪೇಗೌಡ ಅಂತ ಹೆಸರನ್ನ ಇಡುವಂತ ಒಂದು ಪದ್ಧತಿ. ಆದ್ರೆ ನನಗೆ 3-4 ವರ್ಷ ನಿಧಾನ ಆಯ್ತಂತೆ. ನಮ್ಮ ತಾಯಿ ಶಿವಾದಪ್ಪನ ಬೆಟ್ಟ ಅಂತ ಇದೆ, ಶಿವಾದ ಮೂರ್ತಿ, ಅಲ್ಲಿಗೆ ಅರ್ಕೆ ಮಾಡಿಕೊಂಡು ನನ್ನ ಜನ್ಮ ತಾಳಾದ್ಮೇಲೆ ಮೊದಲು ಕೆಂಪೇಗೌಡ ಅಂತ ಇಟ್ಟು ಕೊನೆಗೆ ಶಿವಕುಮಾರ್ ಅಂತ ಹೆಸರನ್ನ ಇಟ್ಟು ಇವತ್ತು ಶಿವಕುಮಾರ್ ಅಂತ ಹೆಸರನ್ನ ನಾಮಕರಣ ನಮ್ಮ ತಂದೆ ತಾಯಿ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಏನು ಈ ಒಂದು ಸಂಬಂಧ. ನಾನು PUC ಕೂಡ ಹೈದರಾಬಾದ್ ಕರ್ನಾಟಕ ಒಂದು ವೀರಶೈವ ಸಂಸ್ಥೆ ನಡೆಸ್ತಾ ಇರೋಂಥ ಒಂದು ವಿದ್ಯಾಭ್ಯಾಸ ಮಾಡಿದೆ. ಅದಾದ್ಮೇಲೆ ಜಗದ್ಗುರು ನಮ್ಮ ವೀರ ಗಂಗಾಧರ ಸ್ಥಾಪನೆ ಮಾಡಿದ್ರಂತೆ, ಯಾವುದು ರೇಣುಕಾಚಾರ್ಯ ಕಾಲೇಜ್. ಅಲ್ಲಿ ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮಾಡಿದೆ. ಸೊ ಇವತ್ತು ಇಲ್ಲಿದ್ದೀನಿ. ನಮ್ಮ ಗಡ್ದೇವ್ರ ಮಠ ಕೂತವ್ರೆ, ಅವರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ರಾಜ್ಯದಲ್ಲಿ ವಿಭಿನ್ನವಾದಂತಹ ದೊಡ್ಡ ಚರ್ಚೆ ಹಿಂದೆ ಕಾಲದಲ್ಲಿ ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಅನ್ನೋ ಒಂದು ದೊಡ್ಡ ಇದು. ಅಲ್ಲಿ ಹೋಗಿ ಶ್ರೀಗಳ ಪಾದಕ್ಕೆ ನಮಸ್ಕಾರ ಹೇಳಿ ನಾವು ಮಾಡಿದಂತ ತಪ್ಪಿಗೆ ನೀವು ಕ್ಷಮಿಸಬೇಕು ಅಂತ ಹೇಳಿ ಕ್ಷಮಾಪಣೆಯನ್ನ ನಾನು ಕೇಳಿದೆ. ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಚರ್ಚೆ ಆಯ್ತು, ಟೀಕೆ ಆಯ್ತು, ಟಿಪ್ಪಣಿ ಆಯ್ತು, ಎಲ್ಲ ಆಯ್ತು. ಆದ್ರೆ ಕೊನೆಗೆ ನಾನು ಯಾರು ಕೂಡ ಎದುರುವಂತದ್ದು ಅವಶ್ಯಕತೆ ಇಲ್ಲ. ನನ್ನ ಆತ್ಮಸಾಕ್ಷಿಗೆ ಬದುಕಬೇಕು. ಈಗಾಗಲೇ ನಮ್ಮ ಹಿರಿಯ ಗುರುಗಳು ನಮ್ಗೇನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತು ಜಾತಿ ಮೇಲೆ ನಾವ್ಯಾರು ಬದುಕ್ತಾ ಇಲ್ಲ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ. ದೇವರಬ್ಬ ನಾಮ ಹಲವು, ಅದರಲ್ಲಿ ನಂಬಿಕೆಯನ್ನು ಇಟ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಇವತ್ತು ವೀರ ಗಂಗಾಧರ ಅಜ್ಜ ಅವರು
ಈ ಪೀಠದ ಅಧ್ಯಕ್ಷರಾಗಿಕೊಂಡು ಈಗ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಪುಟದಲ್ಲೂ ಕೂಡ ಅವರ ಫೋಟೋ ಇಲ್ಲದೆ ನೀವು ಯಾವ ಕಾರ್ಯಕ್ರಮ ಕೂಡ ನೀವು ನಡೆಸುತ್ತಿಲ್ಲ. ಅವರ ಸಂದೇಶ ಏನು ನಮಗೆ ಕೊಟ್ಟರು? ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಅವರು ಸಂದೇಶವನ್ನು ಕೊಟ್ಟರು. ಸೊ ಸಾಹಿತ್ಯ, ಸಂಸ್ಕೃತಿ ಸಮೃದ್ಧಿಯಾಗಲಿ, ಶಾಂತಿ ಸಮೃದ್ಧಿ ಸರ್ವರಿಗೂ ಆಗಲಿ, ಧರ್ಮಕ್ಕಾಗಿ ಹೇಳಲಿ, ಧರ್ಮಕ್ಕಾಗಿ ಬಾಳಲಿ, ಧರ್ಮಕ್ಕಾಗಿ ತಾಳಲಿ, ಧರ್ಮಕ್ಕಾಗಿ ಆಳಲಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕೊಟ್ಟರು. ಎಲ್ಲ ಧರ್ಮದವರು ನಾವು ಬರ್ತಾ ಇದ್ದೇವೆ. ಕೊನೆ ದೇವಸ್ಥಾನಕ್ಕೆ ಎಂದಕ್ಕೆ ಹೋಗ್ತೀವಿ? ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ? ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಈಗ ನಾನು ಶ್ರೀಗಳನ್ನ ಕರ್ಕೊಂಡು ಪೀಠಗೆ ಈ ಒಂದು ನಮ್ಮ ಶಿಲಾನ್ಯಾಸ ಮತ್ತು ರೋಡ್ ಶಿಲಾನ್ಯಾಸ, ಇಲ್ಲಿ ಪಕ್ಕದ ಕೊಳ, ಇವಕ್ಕೆಲ್ಲ ಪೂಜೆ ಮಾಡಲಿಕ್ಕೆ ಕರ್ಕೊಂಡೋದ್ರು. ಹಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು. ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಯ್ತು. ಆ ಮಂತ್ರಾಕ್ಷಿ ಕೊಟ್ಟು ಇವತ್ತು ನಮ್ಮ ಕೈಲಿ ಆಶೀರ್ವಾದವನ್ನ ಮಾಡಿಸುವಂತ ಕೆಲಸವನ್ನ ಇವತ್ತು ಮಾಡುದು. ಹಾಗೆ ನಾವ್ಯಾರು ಅರ್ಜಿ ಹಾಕೊಂಡು ನಾವ್ಯಾರು ಹುಟ್ಟಿಲ್ಲ, ಯಾವ ಜಾತಿಯಲ್ಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತೇಳಿ. ಆದ್ರೆ ನಾವು ನಮ್ಗೆ ಹಿರಿಯರು, ನಮ್ಮ ತಂದೆ ತಾಯಂದಿರು ಏನು, ನಮ್ಮ ಗುರುಗಳು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಿಮ್ಮ ಮನೆ ಹುಷಾರು, ನಿಮ್ಮ ಮಠ ಹುಷಾರು ಅಂತ. ಅಂದ್ರೆ ನಮ್ಮ ಮನೆಗಳನ್ನ ಯಾವ ರೀತಿ ನಾವು ಕಾಪಾಡ್ತೇವೆ, ನಮ್ಮ ಮಠಗಳನ್ನು ಕೂಡ ನಾವು ಕಾಪಾಡಬೇಕು ಅಂತ ಹೇಳಿ ಇವತ್ತು ಹೇಳಿದ್ದಾರೆ. ಸೊ ಇದು ಮಾನವ ಧರ್ಮ, ಮಾನವೀಯತೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಇಂಥ ಒಂದು ಪವಿತ್ರವಾದಂತಹ ಧಾರ್ಮಿಕ ಸಭೆಯಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೇವೆ. ಧರ್ಮ, ಪೂಜೆ, ಭಕ್ತಿ ಪ್ರದರ್ಶನಕ್ಕೆ ಇರುವಂತ ವಸ್ತು ಅಲ್ಲ. ಮನುಷ್ಯನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಇವತ್ತು ನಾವೆಲ್ಲ ಇಂಥ ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ನಮ್ಮ ಧರ್ಮ ಸರಿ, ನಿನ್ನ ಧರ್ಮ ತಪ್ಪು ಎಂಬುದು ಎಲ್ಲೂ ಕೂಡ ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಪ್ರಪಂಚದಲ್ಲಿ ದೇವರುಗಳು ಒಬ್ಬನೇ. ಕೊನೆಗೆ ನಾವು ಅನೇಕ ಶ್ಲೋಕಗಳನ್ನು ಕೇಳಿದ್ದೇವೆ. ಆಕಾಶಂ ಪತಿತಂಜೋ ಯಥಾಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಹೇಳಿ ಎಲ್ಲ ಕೊನೆಗೆ ಎಷ್ಟೇ ದೇವರಿಗೆ ನಾವು ನಮಸ್ಕಾರ ಮಾಡಿದ್ರು ಕೂಡ, ಎಷ್ಟೇ ನದಿಗಳು ಮಳೆ ಎಲ್ಲಿದ್ರು ಕೂಡ ಕೊನೆಗೆ ಸಾಗರಕ್ಕೆ ಹೋಗಿ ತಲುಪ್ತದೆ ಅಂತೇಳಿ, ಕೊನೆಗೆ ಒಬ್ಬನೇ ದೇವರಿಗೆ ಅದು ತಲುಪ್ತದೆ ಅಂತ ಹೇಳಿ ಇವತ್ತು ಶಿವ ಲಿಂಗ, ಅದಕ್ಕೆ ಯಾವ ರೂಪ ಇದೆ ಇಷ್ಟು ಮಾತ್ರ, ಅಲ್ಲಿ ಹೆಸರಿಲ್ಲ, ನಾಮ ಇಲ್ಲ ಆ ಶಿವಲಿಂಗಕ್ಕೆ. ಸೊ ಅದರಲ್ಲಿ ಇವತ್ತು ನಾವು ನಂಬಿಕೆಯನ್ನು ಇಟ್ಕೊಂಡು ನಾವು ಪೂಜೆ ಭಕ್ತಿಯನ್ನು ನಾವು ಉಳಿಸ್ಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ನನಗೆ ಶ್ರೀಗಳು ಎಲ್ಲ ಸಂತರು ಕೂಡ ಧೈರ್ಯದಿಂದ ಈ ರಂಭಾಪುರಿ ಏನು ಈ ಒಂದು ಪವಿತ್ರವಾದಂತ ಕ್ಷೇತ್ರ ಇದೆ, ನನಗೂ ಒಂದು ಅಪಾರವಾದಂತ ಸಂಬಂಧ. ನಮ್ಮಲ್ಲಿರುವಂತ ಅನೇಕ ಶ್ರೀಗಳು, ನಾನು ಯಾವುದೇ ಜಾತಿ ಸೇರಿರ್ಬೋದು, ಯಾವುದೇ ಧರ್ಮ ಇರ್ಬೋದು, ನನಗೆ ಪ್ರಶ್ನೆ ಮಾಡ್ತಾರೆ, ಏನಯ್ಯ ನೀನು ಕೊನೆಗೆ ಒಂದು ಜಾತಿ ಒಕ್ಕಲ ಜಾತಿ ಇಟ್ಕೊಂಡು ನೀನು ಇದು ರಂಭಾಪುರ ಶ್ರೀಗಳು ನಮ್ಮ ಗಂಗಾಧರ ಜನ ಬಗ್ಗೆ ಅವರ ಹೆಸರಿನಲ್ಲಿ ನೀನು ಪ್ರಮಾಣ ವಚನ ತೆಗೆದುಕೊಂಡಿರ್ತೇವೆ. ಅದು ನನ್ನ ನಂಬಿಕೆ, ಅದು ನನಗಿರುವಂತ ಆತ್ಮವಿಶ್ವಾಸ. ನನಗೆ ಯಾವ ರೀತಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಈಗಲೂ ಕೂಡ ನನಗೊಬ್ಬನಿಗೆ ಅಲ್ಲ, ನಾನು ನಮ್ದಂತ ಕುಟುಂಬ, ನನ್ನ ಕುಟುಂಬ ಎಲ್ಲರೂ ಕೂಡ ಇವತ್ತು ಇಷ್ಟು ದೊಡ್ಡ ಆತ್ಮಬಲವನ್ನ ತುಂಬಿದ್ದಾರೆ ಅನ್ನೋದೇಳಿ ನಾನು ಇಲ್ಲಿ ವಿವರಣೆ ಮಾಡಲಿಕ್ಕೆ ನಾನು ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಯಾವ್ದಾದ್ರು ಸಂದರ್ಭದಲ್ಲಿ ನನಗಾಗಿರುವಂತ ಅನುಭವಗಳನ್ನ ಖಂಡಿತ ಈ ರಾಜ್ಯದ ಜನತೆಗೆ ಒಂದು ಪುಸ್ತಕದ ಮುಖಾಂತರ ಖಂಡಿತ ನಾನು ಅದನ್ನ ಸಂದೇಶವನ್ನು ನಾನು ಕೊಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಗೌಪ್ಯವಾಗಿ ಕಾಪಾಡಿಕೊಂಡಂತ ಒಂದು ಅಪೂರ್ವವಾದಂತ ಏನು ಒಂದು ಮಾರ್ಗದರ್ಶನ ಇದೆ ಈ ಸಮಾಜಕ್ಕೆ ಇವತ್ತು ಒಳಪಾಗಿ ಇವತ್ತು ಕೆಲಸ ಇವತ್ತು ಮಠದ ಹಿನ್ನೆಲೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತೆ ಮುಕ್ತಿ ಮಂದಿರದ ಶ್ರೀಗಳು ಕೂಡ ವೇದಿಕೆಯಲ್ಲಿ ಕೂತಿದ್ದಾರೆ. ಅಲ್ಲೂ ಕೂಡ ಸದ್ಯದಲ್ಲಿ ನಾನು ಹೋಗಿ ಬರ್ತಾ ಇದ್ದೇನೆ. ಗಂಗಾಧರಜ್ಜಿ ಅವರ ಕೊನೆಯ ಉಸಿರು ಅಲ್ಲಿ ಆಯ್ತು ಅಂತೇಳಿ ಅಲ್ಲೂ ಕೂಡ ನಾನು ಇದೇ ಕೂಡ ನಾನು ಹೋಗಿ ಬಂದೆ. ಅಲ್ಲಿ ಅಪಾರವಾದಂತ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ ಶ್ರೀಗಳು ನನಗೆ ಇಲ್ಲಿ ನಿಂತೋಗಿರುವಂತ ಈ ಒಂದು ದೊಡ್ಡ
ಭವ್ಯವಾದಂತಹ ಭವನದ ಬಗ್ಗೆ ನನಗೆ ಹಿಂದೆ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ನಾನು ಸ್ವಲ್ಪ ತಡ ಮಾಡಿ ಬುದ್ಧಿ ಅದಕ್ಕೆ ಸ್ವಲ್ಪ ಅಡಚಣೆ ಇದೆ ಅಂತ ಹೇಳಿದ್ದೆ. ಆದರೆ ಇವತ್ತು ನಾನು ಮಾತು ಕೊಡ್ತೇನೆ, ಯಾವುದೇ ಅಡಚಣೆ ಬರಲಿ, ಅದನ್ನ ಎಷ್ಟೇ ಆಗಲಿ ಅವರು ಒಂದು 5 ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತ ನನಗೆ ಹೇಳಿದ್ದಾರೆ. ಇವತ್ತು ಈ ಒಂದು ಪವಿತ್ರವಾದಂತಹ ಸಭೆಯಲ್ಲಿ ಅದಕ್ಕೆ ಕೊಟ್ಟು ಪೂರ್ಣ ಮಾಡಿ ನಾನೇ ಬಂದು ಅದನ್ನ ಉದ್ಘಾಟನೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಇವತ್ತು ಶ್ರೀಗಳ ಮುಂದೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಶ್ರೀಗಳು ತಮ್ಮ ಜ್ಞಾನ, ಭಾವಿ, ಕೃಪೆಯಿಂದ ಮನುಷ್ಯನ ಬುದ್ಧಿಗೆ ಅನೇಕ ವಿವೇಕದನ ನೆರಳುಗಳಾಗಿ ಇವತ್ತು ನಮಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ಬಸವಣ್ಣವರು ಏನ್ ಹೇಳ್ತಾರೆ, ಇವತ್ತು ನಮ್ಮೆಲ್ಲರೂ ಕೂಡ ಗುರುವಿನ ಬಗ್ಗೆ ಒಂದು ವಚನ ಒಂದು ರೀತಿಯಲ್ಲಿ ಹೇಳ್ತಾರೆ. ಎನ್ನ ಪರಮ ಗುರುವೇ ನೀನು, ಎನ್ನ ಗತಿವಿಧಿಯೇ ನೀನು, ಎನ್ನ ಅರಿವಿನ ಜ್ಯೋತಿಯೇ ನೀನು, ಎನ್ನ ಅಂತರಂಗದ ಬಹಿರಂಗದ ನೀನೇ ಅಂತ ಹೇಳಿ ಕೂಡಲು ಸಂಘ ಮಾತು ಹೇಳ್ತಾ ಇದ್ದಾರೆ. ಹಂಗೆ ಗುರು ಇಲ್ಲದೆ ನಾವು ಯಾರು ಗುರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ನಮ್ಮ ಆತ್ಮಸಾಕ್ಷಿ, ಈಗ ತಾನೇ ನೀವು ನೋಡಿದ್ರಿ, ಈಗೆಲ್ಲ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಆಗ್ತಾ ಇದ್ರು. ಯಾಕೆ? ಕೊನೆಗೆ ನಿಮ್ಮ ಆತ್ಮಸಾಕ್ಷಿ ಆತ್ಮಕ್ಕೆ ಒಂದು ಸಮಾಧಾನ ಸಿಗ್ತೀನಿ ಅಂತೇಳಿ 10 ರೂಪಾಯಿ ಆಗಿ ಕೊನೆಗೆ ನಾನು ಬದುಕಿದಂತ ಹಣದಲ್ಲಿ, ನಾನು ದುಡಿದಂತ ಹಣದಲ್ಲಿ ಇದು ಲೋಕ ಕಲ್ಯಾಣಕ್ಕೋಸ್ಕರ ಬೆಳೀತಾ ಇರಂತ ಇಂಥ ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ, ಹಂಗೆ ಈ ಪರಂಪರೆಯನ್ನ ನಾವು ಉಳಿಸ್ಕೊಂಡು ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ. ಇವತ್ತು ಧರ್ಮವನ್ನು ಉಳಿಸ್ಬೇಕು. ಧರ್ಮವೋ ರಕ್ಷತಿ ರಕ್ಷತ ಅಂತೇಳಿ, ಯಾರು ಧರ್ಮವನ್ನ ಕಾಪಾಡ್ತಾರೆ ಧರ್ಮವನ್ನು ಕಾಪಾಡ್ತದೆ. ಇವತ್ತು ಜ್ಯೋತಿನ ನಾವು ಬೆಳೆಸ್ತು. ಆ ಜ್ಯೋತಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ಶ್ರೀಗಳು ನನ್ನ ಕೈಲಿ ಇವತ್ತು ಬೆಳೆಸಿದ್ದಾರೆ. ಆದ್ರಿಂದ ನಮ್ಮೆಲ್ಲರೂ ಕೂಡ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಆದ್ರೆ ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಸಂದರ್ಭದಲ್ಲಿ ಅವಕಾಶದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಸಾಕ್ಷಿ ಗುಣಗಳನ್ನು ಬಿಟ್ಟು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ. ಹಂಗೆ ಇವತ್ತು ನಮ್ಮ ವೀರ ಸಿಂಹಾಸನ ನಮ್ಮ ಶ್ರೀ ಜಗದ್ಗುರು ಸೋಮೇಶ್ವರ ಶ್ರೀಗಳು ಅವರ ಪಾದಗಳಿಗೆ ಅವರ ಕಾಲದಲ್ಲಿ ಏನು ಒಂದು ಸಾಕ್ಷಿ ಗುಡ್ಡೆಗಳನ್ನ ಇವತ್ತು ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಕಟ್ಟಡಗಳನ್ನ ರೇಣುಕಾ ಇದನ್ನ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಇದು ಶಾಶ್ವತವಾಗಿ ಮುನ್ನ ಶತಮಾನಕ್ಕೂ ಕೂಡ ಇವತ್ತು ಉಳ್ಕೊಂಡು ಹೋಗ್ತಾರೆ. ಹಂಗೆ ಇವತ್ತು ನಾವೆಲ್ಲ ಕೂಡ ನಮ್ಮ ಧರ್ಮವನ್ನ ಕಾಪಾಡ್ಕೊಂಡು ಹೋಗುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡೋಣ, ಒಟ್ಟುಗೂಡ. ಇವತ್ತು ಈ ಮಠ ಒಂದು ಧರ್ಮಕ್ಕೆ ಆಸ್ತಿ ಅಲ್ಲ, ಇದು ಈ ಮಠ ಮಾನವನ ಧರ್ಮಕ್ಕೆ ಇದೊಂದು ದೊಡ್ಡ ಆಸ್ತಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಪ್ರೀತಿಯಿಂದ ಶ್ರೀಗಳ ಆಶೀರ್ವಾದದಿಂದ ಯಾವಾಗಲೂ ಕೂಡ ನಾನು ಇಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಕೂಡ ಈ ಮಠದ ಒಬ್ಬ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ. ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಇಲ್ಲಿ ಬರಲಿಲ್ಲ, ನಾನು ಪಕ್ಷದ ಅಧ್ಯಕ್ಷ ಅಂತ ಇಲ್ಲಿ ಬರಲಿಲ್ಲ, ನನಗೆ ಯಾವ ಪರಂಪರೆ ಇಲ್ಲ. ಶ್ರೀಗಳ ಆಶೀರ್ವಾದ, ಇಂಥ ಶ್ರೀಗಳ ಆಶೀರ್ವಾದ, ನಾವು ಮಾಡುವಂತ ಒಳ್ಳೆ ಕೆಲಸಗಳಿಗೆ ಶ್ರೀಗಳು ನಿಮ್ಮೆಲ್ಲರ ಆಶೀರ್ವಾದ ಬಹಳ ಮುಖ್ಯ. ಆದ್ರಿಂದ ಇವತ್ತು ನನ್ನ ವೇದಿಕೆಯಲ್ಲಿ ನನ್ನ ಮಿತ್ರರಾದಂತ ರಾಜೇಗೌಡರು ಕೂಡ ಇದ್ದಾರೆ. ಅವರು ಕೂಡ ಆಶೀರ್ವಾದ ಯಾವುದು ಕೂಡ, ನಿಮ್ಮ ಆಶೀರ್ವಾದ ಯಾವುದು ಕೂಡ ಇಲ್ಲಿ ನನ್ನ ಸಂಪೂರ್ಣವಾದಂತಹ ಸಹಕಾರ. ನಿಮ್ಮ ಮಠದ ಬಗ್ಗೆ ನನಗೆ 10 ಸತಿ ಫೋನ್ ಮಾಡಿರ್ಬೇಕು, ಸ್ವಾಮಿ ಎಲ್ಲೇ ತಪ್ಪಿಸ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಏನೇ ಕೆಲಸ ಇರಲಿ, ಇವತ್ತು ನಮ್ಮ ಶ್ರೀಗಳ ಮಠಕ್ಕೆ ನೀವು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಶ್ರೀಗಳನ್ನು ಕರೆದಿದ್ರು. ನಾನು ಅವ್ರು ಡೇಟ್ ಕೊಟ್ಟಿದ್ದೆ, ಬಂದೇ ಬರ್ತೀನಿ ಅಂತ ಹೇಳಿದ್ರೆ, ಆದ್ರೆ ಬೆಳಗ್ಗೆಯಿಂದ 100 ಫೋನ್ ಅನ್ನ ಮಾಡಿ ನಿನ್ನೆಯಿಂದನೂ ಕೂಡ ಇವತ್ತು ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ತಾವು ಇಷ್ಟು ದೊಡ್ಡ ಭವ್ಯವಾದಂತಹ ಸಭೆಯಲ್ಲಿ ಪಾಲ್ಗೊಂಡು ನನ್ನ ಮಾತನ್ನ ಕೂಡ ನನ್ನ ಒಂದು 4 ಮಾತನ್ನ ಕೇಳಿ ಶಾಂತಿಯಿಂದ ತಾವೆಲ್ಲ ಕೇಳಿದ್ದೀರಿ. ಅದಕ್ಕೆ ನಮ್ಮ ಹಿರಿಯರು ಒಂದು ಹೇಳ್ತಾರೆ, ಮುಂಗಾರು ಮಳೆ ಸಿಕ್ಬೇಡ, ಕೊನೆ ಪಾಸ್ಟ್ಗಾರ ಆಗ್ಬೇಡ ಅಂತೇಳಿ. ಹಂಗೆ ಎಲ್ಲ ರಾಜಕೀಯದವ್ರು ಪಾಸ್ಟ್ ಎಲ್ಲ ಚಚ್ಚಿ ಕುಟ್ಟಿ ಕುಡ್ದಾದ್ಮೇಲೆ ಕೊನೆಗೆ 4 ಮಾತಾಡದೆ ನೀವು ಕೂಡ ಕೇಳಿದಿರಿ. ನಿಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರ ಹೇಳಿ ವೇದಿಕೆ ಇರುವಂತ ಎಲ್ಲ ಶ್ರೀಗಳ
ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕರ್ನಾಟಕ ಅಲ್ಲ, ಜಗದ್ಗುರು ವೀರ ಗಂಗಾಧರ ಸಿಂಹಾಸನ ಧರ್ಮಕ್ಕೆ ಏನಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.